For business and personal promotions, please contact 9686376663. ಇನ್ನು ಇವತ್ತಿನ ದಿನದಲ್ಲಿ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ. ಸೊ ಪುಟ್ಟಣ್ಣ ಕಣಗಾಲ್ ಆಗ್ಬೋದು, ಒಳ್ಳೊಳ್ಳೆ ನಿರ್ದೇಶಕರು ಇರೋಂಥ ಸಮಯದಲ್ಲಿ ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ, ಸೊ ಹೆಣ್ಮಕ್ಳು ಸದಾ ನೆನಪಿಸ್ಕೊಳ್ಳೋವಂಥ ಆ ಒಂದು ಹೆಣ್ಣುಮಕ್ಕಳ ಕಷ್ಟಗಳಿಗೆ ಸ್ಪಂದಿಸುವಂಥ ವುಮೆನ್ ಓರಿಯೆಂಟೆಡ್ ಮೂವೀಸ್ ಬರ್ತಾ ಇತ್ತು ಅವತ್ತು. ಇತ್ತೀಚೆಗೆ ಇದು ಕಡಿಮೆ ಆಗ್ತಿದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ತಾವು? ಅಯ್ಯೋ, ನಾವು ಮಾಡ್ತಿಲ್ಲ ಅನ್ಸುತ್ತೆ ಇವತ್ತಿನ ನಿರ್ದೇಶಕರು. ಪುಟ್ಟಣ್ಣ ಕಣಗಾಲ್ ಅವರ ಟೈಮಲ್ಲಿ ಯಾಕೆ ಹುಟ್ಟಲಿಲ್ಲ ಅನ್ಸುತ್ತೆ ನಿಜವಾಗ್ಲೂ. ಅವರೆಲ್ಲ ಏನ್ರಿ, ಅವ್ರು ಮಾಡಿರೋ ಸಿನಿಮಾ ಎಲ್ಲ ವುಮೆನ್ ಸೆಂಟ್ರಿಕೆ. ಪುಟ್ಟಣ್ಣ ಕಣಗಾಲ್ ಅವರೆಲ್ಲ ಎಲ್ಲರೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ಇಲ್ಲ ಅಂದರೂ ಕೂಡ ಕೆಲವೊಂದು ಡೈರೆಕ್ಟರ್ಗಳು ಈಗಲೂ ಹೆಣ್ಮಕ್ಳಿಗೆ ಅಚ್ಚುಕಟ್ಟಾಗಿ ಪಾತ್ರ ಕೊಟ್ಟು, ಯೋಗರಾಜ್ ಭಟ್ರು ಫಿಲಿಮಲ್ಲೂ ಯಾರು ಹೀರೋಯಿನ್ಗಳು ಹಿಂಗೆ ಬಂದು ಹಿಂಗೆ ಹೋಗಲ್ಲ. ಭಟ್ರು ಫಿಲಿಮಲ್ಲೂ ಕಾಣಿಸ್ಕೊಳ್ತಾರೆ, ಅವ್ರದ್ದು ಬೇರೆ ಥರ ಇರುತ್ತೆ. ಸೊ ಹಾಗೆ ಒಂದಷ್ಟು ಜನ ಇದ್ದಾರೆ. ಆದರೆ ವುಮೆನ್ ಓರಿಯೆಂಟೆಡ್ ಅನ್ನೋ ಕಾನ್ಸೆಪ್ಟನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಕೆಲವೊಂದು ಕಡೆ. ಯಾಕೆ ನೋಡಲ್ವ ಜನ? ನಾವು ಹೆಂಗೆ ನೋಡ್ತೀವಿ, ಇಲ್ಲಿ ಹೆಣ್ಮಕ್ಳು ಕಾಸ್ಟ್ ಮಾಡಲ್ಲ, ಇಲ್ಲಿ ಹೇಳ್ತಾರೆ ನಮ್ಮಲ್ಲಿ ನಟಿ ಇಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಒಂದು ಯಾವುದೋ ಕಮರ್ಷಿಯಲ್ ಸಿನಿಮಾಗೆ ಬನ್ನಿ ಒಂದ್ಸಲ ಮಾತಾಡಿ ಡೈರೆಕ್ಟ್ರ್ ಜೊತೆ ಅಂದರೆ, ಇತ್ತೀಚೆಗೆ ನಾನು ಬರಲ್ಲ, ನನಗೆ ಗೊತ್ತು ಇದೆಲ್ಲ ಕಮರ್ಷಿಯಲ್ಲು, ಹಣೆ ಬರಹಗಳು ಗೊತ್ತಿದೆ, ಮಾತಾಡಿಸ್ತೀರಾ, ಆಮೇಲೆ ಏನೂ ಕಾಸ್ಟ್ ಮಾಡಲ್ಲ, ನನಗೆ ಗೊತ್ತಿಲ್ಲ ಅದ್ರ ಕಾರಣ ಏನು ಅಂತ. ಬರಲ್ಲ ಅಂದರೆ ಇಲ್ಲ ಬನ್ನಿ ಅಂತ ಫೋರ್ಸ್ ಮಾಡಿ ಹೋಗಿ ಕೂತ್ಕೊಂಡು ಮಾತಾಡಿ ಇಲ್ಲ ಮಾಡಿ ನೀವು ಇರಬೇಕು, ನೀವೆಲ್ಲ ಪಿಂಕಿಯಲ್ಲಿ ಹಂಗೆ ಮಾಡಿದ್ರಿ, ನೀವು ಮಾಡಿ ಡೈರೆಕ್ಟ್ರ್ ಫಿಲಿಮ್ ನೋಡಿದ್ರಂತೆ. ಆಯಿತು ಸರ್ ಹೇಳಿ ಅಂದ್ಕೊಂಡು ಬಂದೆ. ಅದನ್ನು ನಾನು ಅವ್ರ ಪೋಸ್ಟಲ್ಲಿ ನೋಡ್ತೀನಿ, ಅದು ಕಾಸ್ಟ್ ಆಗಿರೋದು ಬೇರೆ ಭಾಷೆ ನಟಿ. ಹೇಳ್ತಾರಷ್ಟೇ, ಇಲ್ಲಿ ಯಾರು ಕ್ಯಾರೆಕ್ಟರ್ಗಳಿಲ್ಲ, ಸಪೋರ್ಟಿಂಗ್ ಇಲ್ಲ, ಆ ಥರದ್ದು ಯಾರೂ ಇಲ್ಲ ಅಂತ. ತುಂಬ ಜನ ನಟಿಯರಿದ್ದಾರೆ ಇಲ್ಲಿ. ಇವ್ರಿಗೆ ನಟಿಯರಿಗೆ ಮಾತ್ರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ ಪಾತ್ರಗಳನ್ನ ಬರೆಯೋಕ್ಕೆ ಬರ್ತಾ ಇಲ್ವಾ ಅಥವಾ ಬೇಕಾಗೇ ಇಲ್ವಾ, ನಂಗೆ ಅರ್ಥ ಆಗ್ತಿಲ್ಲ. ಅವ್ರ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂತ ಹೇಳಿದರೆ, ಸೊ ಬೇರೆ ಭಾಷೆ ನಟಿಯರನ್ನು ಇಲ್ಲಿ ಕರ್ಕೊಂಡು ಬಂದರೆ ಹಿಟ್ ಆಗುತ್ತೆ, ನಮ್ಮ ನಟಿಯರು ಅಭಿನಯಿಸಿದರೆ ಹಿಟ್ ಆಗೋದಿಲ್ಲ. ಸೊ ನಮ್ಮ ನಟಿಯರೆಲ್ಲ ಬೇರೆ ಭಾಷೆಗೆ ಹೋಗಿ ಸಕ್ಸಸ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಏನೋ. ಯಾಕಂದರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಷ್ಟು ಬ್ಯೂಟಿಫುಲ್ ಹೆಣ್ಮಕ್ಳು, ಸೊ ಒಳ್ಳೆ ಅಭಿನಯ ಮಾಡೋಂಥ ಹೆಣ್ಮಕ್ಳೆಲ್ಲ ಇವತ್ತು ಸೊ ತಮಿಳು, ತೆಲುಗು, ಮಲಯಾಳಮು, ಹಿಂದಿ ಇಲ್ಲಿ ಹೊಟ್ಟೋಗಿದ್ದಾರೆ. ಸೊ ಪಲಾಯನ ಆಗ್ಬಿಟ್ಟಿದ್ದಾರೆ. ಸೊ ಅವಕಾಶಗಳು ಸಿಕ್ಕಿದ್ರೆ ಇಲ್ಲೇ ಇರ್ತಿದ್ರು. ಅವಕಾಶಗಳ ಜೊತೆಗೆ ಒಂದು ಬೆಲೆ ಸಿಗ್ಬೇಕು ಅವ್ರಿಗೆ, ಅವರು ನಡೆಸ್ಕೊಳ್ಳೋ ರೀತಿನೂ ಚೆನ್ನಾಗಿರ್ಬೇಕು. ಓಕೆ, ನಿಮ್ಮ ಪಾತ್ರಗಳನ್ನು ನೋಡಿದಾಗ, ನಿಮ್ಮ ಅಭಿನಯವನ್ನು ನೋಡಿದಾಗ, ನಿಮ್ಮ ವೇ ಆಫ್ ಪರ್ಫಾರ್ಮೆನ್ಸ್ ನೋಡಿದಾಗ, ಈ ತೆಲುಗು ಮತ್ತು ತಮಿಳು, ಮಲಯಾಳಂನಲ್ಲಿ ಈ ಥರದ್ದು ಮೂವೀಸ್ ಮಾಡ್ತಾರೆ. ಸೊ ನಿಮಗೇನಾದರೂ ಅಲ್ಲಿಂದ ನಿಮಗೆ ಇದು ಬಂತ, ಅವಕಾಶಗಳು ಸಿಗ್ತಾ ಹೇಗೆ? ಇಲ್ಲ, ನಾನೇ ಗಮನ ಕೊಡಲಿಲ್ಲ ಆ ಕಡೆ. ಅಂದರೆ ನಂಗೆ ಬರ್ತಾ ಇರುತ್ತೆ, ಈಗ ಬಾಂಬೆಲೆಲ್ಲ NSTNs ಇರ್ತಾರಲ್ಲ, ಆಡಿಷನ್ಸ್ ಮಾಡು, ಇಲ್ಲಿ ಬಾ ಅಂತ. ಮರಾಠಿನಲ್ಲೂ ಕೇಳಿದ್ರು. ನನಗೆ ಏನಾಗುತ್ತೆ ಅಂದರೆ, ನಂದು ಒಂದಿದೆ, ನನ್ನ ಪಾತ್ರದ ಧ್ವನಿ ನಾನೇ ಕೊಡಬೇಕು. ನಾನು ಆಗಲೇ ಒಂದು ಆ್ಯಕ್ಟಿಂಗ್ ಫುಲ್ಫಿಲ್ ಅನ್ಸೋದು, ಅದು ನನ್ನಲ್ಲಿದೆ. ನನಗೆ ಬೇರೆ ಭಾಷೆ ಏನೂ ಗೊತ್ತಿಲ್ಲ. ಹಿಂದಿ ಒಂದು ಗೊತ್ತು, ಓಕೆ, ಅದು ನಾನು ಬೇಡ, ನಾನು ಕನ್ನಡದಲ್ಲೇ ಏನೋ ಮಾಡೋಣ ಅಂದ್ಕೊಂಡು ಕೂತಿದ್ದೋಳು. ಈಗ ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಹೋಗೋಣ ಹಿಂದಿಗೆ ಅಂತ. ಅದು ಬಿಟ್ಟು ತೆಲುಗು, ಮಲಯಾಳಂ ಇದು ಕರೆದ್ರೂ ಕೂಡ, ಈಗ ಮಲಯಾಳಮಲ್ಲಿ ಒಂದು ಯಾರೋ ಸಮಾನ ಮನಸ್ಕರ ಹುಡುಗರುಗಳು, ಟ್ಯಾಲೆಂಟೆಡ್ ಫೆಲೋಸ್, ಅವರು ಸೌಂಡ್ ಡಿಸೈನರ್ ಅಕ್ಷತಾ ಬಾಜಾಯ್ನಾಗೂ ಮಾಡೋಣ ಅಂತ. ಮಲಯಾಳಂ ಕಲಿತು ನಾನು ಈ ಆ್ಯಕ್ಟಿಂಗಲ್ಲಿ ನಾವು ಪ್ರೂವ್ ಮಾಡ್ಕೋಬೇಕು ಅಂದರೆ ಭಾಷೆನೂ ತುಂಬ ಇಂಪಾರ್ಟೆಂಟು. ಬರೀ ಫೇಸ್ ಅಥವಾ ಇಲ್ಲ, ಭಾಷೆನೇ ಇಂಪಾರ್ಟೆಂಟ್ ಅಲ್ಲ. ನಂಗೆ ಕಷ್ಟ ಆಗುತ್ತೆ, ನನ್ನ ಇಲ್ಲ ಬೇರೆಯವ್ರ ಕೈಲಿ ಮಾಡ್ಸೋಣ, ಹೆಂಗೋ ಕಾಂಪ್ರೂವ್ ಮಾಡ್ಕೊಬಿಡು ಅಂತಾರೆ. ಅದು ಏನೂ ಆಗಿಲ್ಲ ನನಗೆ. ಕಲಿತೇ ಮಾಡಬೇಕು. ಆದರೆ ಮಾಡಬೇಕು ಅಂದರೆ, ಈಗ ನಾನು ಮಾಡಿರೋ ಕನ್ನಡ ಇಷ್ಟು ಸಿನಿಮಾಗಳಲ್ಲೂ ಕನ್ನಡ ಅಂತಂದರೆ, ಒಂದು ಈ ಕಡೆದು ತಿಪ್ಟೂರು ಕನ್ನಡ, ಇನ್ನೊಂದು ಚಾಮರಾಜನಗರ ಕೊಳ್ಳೇಗಾಲದ ಭಾಷೆ, ಪಿಂಕಿಯಲ್ಲಿದ್ದು ಈ ಭಾಷೆ, ಈ ಥರ ಭಾಷೆಗಳನ್ನೇ ನಾವು ಪ್ರಾಕ್ಟೀಸ್ ಮಾಡ್ಬೇಕು ತುಂಬ. ಇನ್ನು ಮಲಯಾಳಮು, ತೆಲುಗುಗೆಲ್ಲ ನನಗೆ ಟೈಮ್ ಕೊಟ್ಟು ನೀನೇ ಮಾಡು, ಪ್ರಾಕ್ಟೀಸ್ ಮಾಡಿ ಅಂತ ಯಾರು ಮಾಡಿಸ್ತಾರೆ? ಈಗ ಕೋಳಿ ಹೆಸರು ಅಂದ ತಕ್ಷಣ, ಸೊ ನಾನು ಕೋಲಾರ ಭಾಗದವಳು, ನನಗೆ ಗೊತ್ತಾಗ್ಬಿಡ್ತು ಹೆಸರು ಅಂದರೆ. ಸೊ ನಾ ಚಿಕ್ಕ ಮಕ್ಕಳಿದ್ದಾಗ ಏನು ನಿಮ್ಮ ಮನೇಲಿ ಹೆಸರು ಅಂತ ಕೇಳೋರು. ಸೊ ಅದು ಸಾಂಬಾರು ಅಂತ ಗೊತ್ತಾಗ್ಬಿಡ್ತು ನಮ್ಗೆ. ಎಷ್ಟೋ ಜನಕ್ಕೆ ಹೆಸರು ಅಂದ್ರೇನೆ ಗೊತ್ತಿಲ್ಲ. ಹೌದು. ಸೊ ನಮ್ಮ ಬೆಂಗಳೂರಲ್ಲಿ ಇರೋರ್ಗೆನೆ ಕೋಳಿ ಹೆಸರು ಅಂದ್ರೆ ಗೊತ್ತಿಲ್ಲ, ನೇಮ್ ಅನ್ಕೊಂಡ್ಬಿಡ್ತಾರೆ. ಹೌದು, ನೇಮ್ ಅನ್ಕೊಂಡ್ಬಿಡ್ತಾರೆ. ಸೊ ಮಂಡ್ಯ ಭಾಗದಲ್ಲಿ ಸಹ ಸಾಂಬಾರ್ನ ಹೆಸರು ಅಂತ. ಹೌದು, ಉಪ್ಪು ಹೆಸರು ಒಂದು ಹೆಸರು ಅಂದರೆ ಮಸಾಲೆ ಒಂದು ಹೆಸರು, ಬಾಡ್ ಹೆಸರು ಅಂದರೆ ಮಟನ್ನು ಬಾಡ್ ಹೆಸರು, ಇದು ಕೋಳಿ ಹೆಸರು. ಬಯಲು ನೀರು ಬರ್ತಿದೆಯಲ್ಲ ಹಂಗೆ ಹೆಸರೇ ನಮ್ಮದು.
ಇನ್ನು ಅಕ್ಷತಾ ಅವರು ಸಿನಿಮಾಗಳು ರಂಗಭೂಮಿ ಒಂದು ಕಡೆ ಆದರೆ ಸೊ ಸಡನ್ನಾಗಿ ಕಿಚನ್ನು ಸೊ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾರೆ, ಕೋಳಿ ಸಾರು ಮಾಡ್ತಾ ಇರ್ತಾರೆ. ಸೊ ಹೇಗೆ ಈ ಕಡೆ ಒಲವು ನಿಮಗೆ? ಅದರಲ್ಲೇ ಸಮಯ ಸಿಕ್ಕೋದಿಲ್ಲ, ಯಾಕಂತ ಹೇಳಿದ್ರೆ ನೀವು ಕಲಿಸ್ಕೊಡ್ತಾ ಇದ್ದೀರಿ, ಸಾಹಿತಿಗಳು ಕೂಡ, ಸೊ ಅದರಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತೀರಿ. ಇದ್ರ ಮಧ್ಯೆ ಈ ಅಡುಗೆ ಮಾಡೋಂಥದ್ದು ಇದೆಲ್ಲ ಹೇಗೆ? ನನಗೆ ಅಡುಗೆ ಅಂದರೆ ಮೊದಲಿಂದ ಇಷ್ಟ. ಅದನ್ನು ಒಂದು ಕಲೆ ಅಂತಲೇ ನೋಡ್ತೀನಿ ನಾನು, ಅಡುಗೆ ಕಲೆ ಅಂತ. ಅಡುಗೆ ಮಾಡೋದು, ಅಡುಗೆ ಮಾಡಿಬಿಟ್ಟು ಹೋಸ್ಟ್ ಮಾಡೋದು, ಬಡಿಸೋದು ತುಂಬ ಇಷ್ಟ ನಂಗೆ ಮೊದಲಿಂದ. ನೀವೇ ನನ್ನ ಅಜ್ಜಿನೂ ಹಾಗೆ ಇದ್ದರು, ನಮ್ಮ ಅಮ್ಮನೂ ಹಾಗೆ. ಅದು ನನಗೆ ಗೊತ್ತಿಲ್ಲ, ಎಲ್ಲ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ನಿನಗೆಲ್ಲ ನಿಮ್ಮ ಅಜ್ಜಿ ನಿಮ್ಮ ಅಮ್ಮಂದೇ ಬಂದುಬಿಟ್ಟೈತೆ ಅಂತ ಹೇಳ್ತಾರೆ. ನಂಗೆ ಇಷ್ಟ. ಅದರಲ್ಲೂ ನಾನು ರಿಫ್ರೆಶ್ ಆಗೋದು, ನಾನು ಹೆಚ್ಚು ಕಮ್ಮಿ ಏನಾದರೂ ಡೈಲಾಗ್ಸ್ನ ರೀಕಾಲ್ ಮಾಡ್ಕೊಳ್ಳೋದು, ಏನಾದರೂ ಯೋಚನೆ ಮಾಡೋದೇ ಅಡುಗೆ ಮನೇಲಿ. ರಿಫ್ರೆಶ್ ಆಗ್ತೀನಿ. ನಂಗೆ ಸಿಟ್ಟು ಬಂದುಬಿಡ್ತು, ಎಲ್ಲೋ ಅವಮಾನ ಆಗಿಬಿಡ್ತು, ಬೇಜಾರಾಗ್ಬಿಡ್ತು. ಅಡುಗೆ ಮನೇಲಿ ಅಡುಗೆ ಮಾಡಿಬಿಟ್ಟು ರಿಫ್ರೆಶ್ ಆಗ್ತೀನಿ. ಅದ್ರ ಜೊತೆಗೆ ಅದಕ್ಕೆ ಅಂಗಡಿ ಅಂದರೆ ಅಡುಗೆ. ಇದು ನನಗೆ ಅಡುಗೆ ಅನ್ನೋದು ಈಗ ಬಿಸ್ನೆಸ್ ಇಲ್ಲ. ಅಕ್ಷತಾ ಸ್ಟುಡಿಯೋ ಕಿಚನ್ ಮಾಡಿದೆ, ಚೆನ್ನಾಗಾಗ್ತಿತ್ತು. ಕೋವಿಡ್ ಆದಮೇಲೆ ಸ್ಟಾಪ್ ಮಾಡಿ ರೀಸ್ಟಾರ್ಟ್, ಬರೀ ಬಲ್ಕ್ ಆರ್ಡರ್ಸ್ ಥರ ಹೋಗ್ತಿದೆ. ಬಟ್ ಅಕ್ಷತಾ ಕಿಚನಲ್ಲೇ ಜನನ ರುಚಿ ಕೊಟ್ಟು ಅವ್ರ ಅಭಿರುಚಿ ತಿಳ್ಕೊಳ್ಳೋಣ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಕ್ಷತಾ ಕಿಚನ್. ಅದರಲ್ಲಿ ನಾವು ಒಂದು ಡಿಶ್ ಆದರೂ ಸರಿ ನಾನೇ ಮಾಡಬೇಕು ಅನ್ನೋದಿದೆ. ಆದರೆ ಆಲ್ಮೋಸ್ಟ್ ಎಲ್ಲ ಡಿಶ್ಶು ನಾವೇ ಮಾಡಿರ್ತೀವಿ, ನಮ್ಮ ಕಿಚನಿಂದನೇ ಆಗುತ್ತೆ. ಅವ್ರಿಗೆ ಬಡಿಸ್ತಾ, ಅವ್ರು ತಿನ್ನೋ ರುಚಿಲಿ, ಅವ್ರಿಗೆ ಘಾಟ್ ಆದರೆ ಕೆಮ್ಮೋದು, ಅವ್ರನ್ನ ತಿಳ್ಕೊಂಬ ಪ್ರಯತ್ನನೇ ಅಕ್ಷತಾ ಕಿಚನ್. ಅದರಲ್ಲಿ ನಾಟಿ ಬಾತು, ನಟಿ ಮಾತು. ನನ್ನಲ್ಲಿರೋ ಅಕ್ಷತಾ ಕಿಚನಲ್ಲಿ ಅಡುಗೆ ಮಾಡ್ಕೊಂಡು ಹಿಂಗೆ ಹೋಸ್ಟ್ ಮಾಡ್ತಾ ಕೂತ್ಬಿಟ್ರೆ ನಾನೊಬ್ಳು ನಟಿ ಅನ್ನೋದನ್ನ ಮರ್ತ್ಬಿಡ್ತಾರ ಅಂತ ಅಲ್ಲಿ ಸ್ವಲ್ಪ ಸ್ಮಾರ್ಟಾಗಿ ನಾವು ನಟಿನ ಸಾಯಿಸೋಕೆ ಇಷ್ಟಪಡಲ್ಲ. ನಾಟಿ ಬಾತು, ನಟಿ ಮಾತು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಜನಮನ ಅಂಗಡಿ ಬಿಸ್ನೆಸ್, ಅದು ಸ್ಟುಡಿಯೋ ಟೈಪಲ್ಲಿ ಮಾಡಿಕೊಂಡು ಈಗ ನೀವು ನೋಡಿರ್ಬೋದು. ಅಲ್ಲಿ ಕಾಟನ್, ಖಾದಿ, ಲೆನಿನ್, ಹ್ಯಾಂಡ್ ವರ್ಕ್, ಹ್ಯಾಂಡ್ಲೂಮ್ಸ್, ಹ್ಯಾಂಡ್ ಡೈ, ಟೈ ಆ್ಯಂಡ್ ಡೈ, ಈ ಥರ ಅದು ಯೂನೀಕಾಗಿ. ಇವಾಗ ನೀವು ಇದನ್ನು ನೋಡ್ಬೋದು, ಇವೆಲ್ಲ ಮಲ್ಲಲ್ಲಿ ನಾವೇ ಡಿಸೈನ್ ಮಾಡಿರೋದು. ಹಾಗೆ ಜನಮನ ಅಂಗಡಿ ಬಂದಾಗೆ ನೋಡ್ತಾ ಇದು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡೆ. ಈ ಸೀಸನ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಜೊತೆಗೆ ಹಳ್ಳೀಲಿ ಕೂಡ ಇರ್ತೀರಿ, ನೀವು ಪಕ್ಕ ಹಳ್ಳಿ ಹೆಣ್ಮಗಳು ಅನಿಸುತ್ತೆ ಹಳ್ಳೀಲಿ ನಿಮ್ಮನ್ನು ನೋಡಿದಾಗ. ಹೇಗೆ ಅಕ್ಷತಾ ಅವರೇ ನೀವು? ಸೊ ನನಗೆ ಒಂದಷ್ಟು ಹುಡುಕ್ತಾ ಇದ್ದೆ ನಿಮ್ಮ ಬಗ್ಗೆ. ಸೊ ಅಕ್ಷತಾ ಪಾಂಡವಪುರ ಏನು, ಹೇಗೆ, ಎತ್ತ, ಸೊ ನಾಳೆ ಅವ್ರನ್ನ ಮಾತನಾಡಬೇಕಾದ್ರೆ ನಾನು ಏನು ಕೇಳಬೇಕು ಅಂತ ಹೇಳಿ ನಿಜವಾಗ್ಲೂ ಸಹ ಅದನ್ನು ಒಂದು ಕ್ವಶನರಿ ಮಾಡ್ಕೋಬೇಕಂತ ಅನಿಸೇ ಇಲ್ಲ. ಬಿಕಾಸ್ ಎಲ್ಲ ಕಡೆ ನೀವಿದ್ದೀರಿ, ಏನು ಮಾತಾಡಿದ್ರು ಏನು ಕೇಳಿದ್ರು ಪಟ 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 ಅಂತ ಉತ್ತರ ಸಿಕ್ಬಿಡುತ್ತೆ. ಹಾಗಾಗಿ ಅವ್ರ ಹತ್ರ ಏನೇ ನಿಜ ಎಲ್ಲ ತೆಗ್ಸೋಣ ಅಂತ ಬಂದ್ಬಿಟ್ಟಿದ್ದೀವಿ. ಸೊ ಈ ಹಳ್ಳಿ ಸೊಗಡು, ಹಳ್ಳಿ ಒಂದು ವಿಚಾರ, ಸೊ ಹಳ್ಳಿ ನಿಮ್ಗೆ ಯಾಕೆ ಇಷ್ಟ, ಇದ್ರ ಬಗ್ಗೆ ಹೇಳೋದಾದರೆ? ನಾನು ಹುಟ್ಟು ಬೆಳೆದಿರೋದೇ ಹಳ್ಳೀಲಿ. ಹಳ್ಳೀಲಿ ನಿಜವಾದ ಜೀವನ ಅಂತಿರೋದು ಹಳ್ಳೀಲಿ. ಅದು ಹಳ್ಳಿಯವ್ರಿಗೆ ಅರ್ಥ ಆಗಿಲ್ಲ ಇನ್ನು. ಕೆಲವರೆಲ್ಲ ಊರು ಬಿಟ್ಟು ಬರ್ತಾ ಇದ್ರೆ ಬೇಜಾರಾಗುತ್ತೆ. ನಾವು ಪಲ್ಲಾಟ ಫಿಲಿಮ್ ಶೂಟಿಂಗ್ ಮಾಡೋಕೆ ಹೋದಾಗ ಆ ಊರಲ್ಲಿ ಯುವಕರೇ ಇಲ್ಲ. ಆಲ್ಮೋಸ್ಟ್ ಎಷ್ಟೋ ಮನೆಗಳು ಪಾಳು ಬಿದ್ದಿದೆ, ಎಲ್ಲ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ನಮಗೆ ಒಂದು ಬ್ಯೂಟಿ ಅಂತ ಇದೆಯಲ್ಲ, ಅದನ್ನು ನಾನು ಕಂಡಿರೋದೇ ಹಳ್ಳಿನಲ್ಲಿ. ಹಳ್ಳಿಯ ಒಡನಾಟ ನಂಗೆ ಇನ್ನೂ ಇದೆ. ನಾನು ಪಾಂಡವಪುರ ಅನ್ನೋ ಹೆಸರು ತೆಗಿಲಿಲ್ಲ. ಪಾಂಡವಪುರದಲ್ಲಿ ನಾವು ಇದ್ರೂ ನಾನು ಪಾಂಡವಪುರದಲ್ಲೇ ಏನಾದರೂ ಮಾಡಬೇಕು ಅನ್ನೋದೇ ಇವತ್ತು ಇರೋದು. ನಾನು ನಾಟಕಗಳು ಮಾಡೋದು ಕೂಡ ನಾನು ಬೆಂಗಳೂರಲ್ಲಿ ನಾಟಕಗಳಾಗಿಲ್ಲ, ಎಲ್ಲೋ ಕಮ್ಮಿ, ಹಿಂಗೊಂದು 100-200 ಶೋಸ್ಗಳಲ್ಲಿ 1-2 ಆಗಿರುತ್ತೆ ಅಷ್ಟೇ. ಇನ್ನೆಲ್ಲ ಹಳ್ಳಿ ನಾನೇ ಹುಡ್ಕೊಂಡು ಹೋಗ್ತೀನಿ. ಯಾವ್ಯಾವ ಹಳ್ಳಿನಲ್ಲಿ ಶೋ ಆಗಿರಲ್ಲ ಆ ಹಳ್ಳಿಲಲ್ಲೇ ಮಾಡಬೇಕು ಅಂತ ಆರ್ಗನೈಸರ್ಸ್ನ ಕೇಳ್ತೀನಿ, ಸ್ಪಾನ್ಸರ್ಸ್ನ ಹುಡುಕ್ತೀನಿ. ಆ ಥರ ಹಳ್ಳಿನೇ ರೀಚ್ ಆಗಬೇಕು. ನಾನು ಮಾತಾಡಿಸ್ಬೇಕಾಗಿರೋ ಜನ ಹಳ್ಳಿ ಜನ. ಖಂಡಿತ. ಇನ್ನು ಸ್ವಲ್ಪ ಕುಟುಂಬದ ಬಗ್ಗೆ ಮಾತನಾಡೋಣ. ಸೊ ಹೇಳಿದ್ರಿ ತಮ್ಮ ತಂದೆಯವ್ರ ಬಗ್ಗೆ ಹೇಳಿದ್ರಿ, ಸೊ ಅವರು ಕಲಾವಿದರು, ಸೊ ಹಾಗಾಗಿ ನಮಗೆ ಬಂತಂತ ಹೇಳಿ. ಇನ್ನು ನಿಮ್ಮ ಬಾಳ ಸಂಗಾತಿ ಪ್ರಸನ್ನ ಅವರು ಕೂಡ ರಂಗಭೂಮಿ ಕಲಾವಿದರು, ಸಾಹಿತಿಗಳು ಕೂಡ ಬರೀತಾರೆ. ರಂಗಭೂಮಿ ನಿಮ್ಮ ಒಡನಾಟ, ನಿಮ್ಮ ಪರಿಚಯ ಹೇಗಾಯಿತು? ಮದುವೆ, ಮಕ್ಕಳು, ಗಿಣಿ ನಿಮ್ಮ ಮಗಳು ಪ್ರಸನ್ನ ನನ್ನ ಟೀಚರ್ ಆಗಿದ್ರು. ಇಲ್ಲಿ NST ಹೋಗೋಕ್ಕೂ ಮೊದಲು ಒಂದು ಟೀಚರ್ ಆಗಿದ್ರು ಒಂದು 3 months ಕೋರ್ಸ್ಗೆ. ನಮಗೂ ಮನೆಯಲ್ಲಿ ಒತ್ತಡ ಇತ್ತು, ಮದುವೆ ಆಗು ಅಂತ. ಅವ್ರಿಗೂ ಅವ್ರ ಮನೆಯಲ್ಲಿ ಒತ್ತಡ ಇತ್ತಂತೆ. ಅದು ಅವ್ರಿಗೂ ಒತ್ತಡ ಇದೆ ಅಂತ ಅವ್ರಿಗೂ ಗೊತ್ತಿತ್ತು, ನನಗೂ ಗೊತ್ತಾಯಿತು. ನನಗೂ ಒತ್ತಡ ಇದೆ ಅಂತ ಅವ್ರಿಗೂ ಗೊತ್ತಾಯಿತು. ಸುಮ್ಮನೆ ಮ್ಯೂಚುವಲಾಗಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದಷ್ಟೇ. ನಮ್ಮ ಮನೇಲಿ ಹೋಗಿ ಹೇಳಿದ ತಕ್ಷಣ ಆಯಿತು ಅಂತ ಒಪ್ಕೊಂಡ್ಬಿಟ್ರು. ಒಂದು ಜೋರಾಗಂತೂ ಮದುವೆ ಆಗಬೇಡಿ ಅಂತ ಮಂತ್ರ ಮಾಂಗಲ್ಯ ಆದ್ವಿ. ಅವರು ಬೇರೆ ಥರ, ನನ್ನ ಥರ ಅಲ್ಲ. ಅವ್ರು ಕಂಪ್ಲೀಟ್ಲಿ ಕಾಣಿಸ್ಕೊಳ್ಳಲ್ಲ. ಬನ್ನಿರಿ ಒಂದು ಸೆಲ್ಫಿ ತಗೊಳ್ಳೋಣ ಅಂದ್ರೆ ಅವಾಗೆ ಅಂತಾರೆ, ಹಾಗೆ ಅವ್ರು ಬೇರೆ ಥರ. ಅವರು ಡಿಸೈನಿಂಗ್ ಡೈರೆಕ್ಷನ್ NSTನಲ್ಲಿ ಕಲ್ತಿದ್ದು. ನಂದು ಆ್ಯಕ್ಟಿಂಗ್. ಅವ್ರು ಆ್ಯಕ್ಟ್ರಲ್ಲ.
ಅವರು ಆ್ಯಕ್ಟಿಂಗ್ ಅಂದರೆ ಈ ಡೈರೆಕ್ಷನ್ ಫೀಲ್ಡಲ್ಲಿರೋದು. ಇವಾಗ ಪ್ರೆಸೆಂಟ್ ಅವರು ಶಿವಮೊಗ್ಗ ರಂಗಾಯಣ ಡೈರೆಕ್ಟ್ರು. ಅವರು ಪ್ರಾಪರ್ ಸಾಗರದವರು ಪ್ರಸನ್ನ. ಆಮೇಲೆ ಏನಂದರೆ ನಾವು ಸ್ವಲ್ಪ ಹಿಂಗೆ ಯಾವ್ಯಾವುದೋ ಕೆಲಸಗಳಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮಗು ಪ್ಲ್ಯಾನ್ ಮಾಡಿರಲಿಲ್ಲ. ಕೋವಿಡ್ ಬಂದಮೇಲೆ ಸುಮ್ಮನೆ ಒಂದು ಅಂದಾಜು ಮಾಡ್ಕೊಂಡು ಈ ಟೈಮಲ್ಲೂ ನಾವು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದೆನೂ ಹಿಂಗೆ ಬಿಸಿ ಅನ್ಕೊಂಡು ಅಂತ. ಈ ಕೋವಿಡ್ ಟೈಮಲ್ಲಿ ತುಂಬಾ ಜನ ಮಕ್ಕಳು ಮಾಡ್ಕೊಂಡ್ಬಿಟ್ರು. ಬಾಲಿವುಡ್ ಇಂದ ಹಿಡಿದು ಸ್ಯಾಂಡಲ್ವುಡ್ ಇಂದ ಹಿಡಿದು ಎಲ್ಲರೂ ಸಹ ಒಂದು ಒಳ್ಳೇದಾಯ್ತು. ಸೊ ಕೋವಿಡಲ್ಲಿ ಎಷ್ಟು ಸಮಸ್ಯೆಗಳಾಯಿತು, ಎಷ್ಟು ತೊಂದರೆಗಳಾಯಿತು, ಒಂದಷ್ಟು ಒಳ್ಳೇದು ಆಯಿತು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಮಕ್ಕಳ ಒಂದು ಎಕ್ಸಾಕ್ಟ್ಲಿ ನಾನು ಅವರು ಸಮಯ ಕಳೆದಿದ್ದೆ ಕೋವಿಡಲ್ಲಿ. ಎಸ್. ಸೊ ಇನ್ನು ಅಕ್ಷತಾ ಅವರ ಮುಂದಿನ ಪ್ರಾಜೆಕ್ಟ್ಸ್ ಏನು, ಹೇಗೆ? ಅಯ್ಯೋ, ಈಗ ಏನೇನು ಶುರು ಮಾಡಿದ್ದೀನಿ ಅದನ್ನ ನಡೆಸ್ಕೊಂಡು ಹೋದರೆ ಸಾಕು. ಜನಮನ ಒಂದು ವೆಬ್ಸೈಟ್ ಲಾಂಚ್ ಮಾಡಬೇಕು. ಆಮೇಲೆ ಅಕ್ಷತಾ ಕಿಚನ್ ಸ್ವಲ್ಪ ಇನ್ನು ಈಗ ಶುರು ಅಲ್ಲ, ಬೇರೆ ಬೇರೆ ಥರ ಅದನ್ನು ಕೂಡ ರುಚಿ ಹುಡ್ಕೊಂಡು ಹೋಗಬೇಕು. ನಾಟಕಗಳು ಮಾಡಲೇಬೇಕು. ಈ ಮಧ್ಯದಲ್ಲಿ ಏನು ಬರೆದಿರ್ತೀನಿ ಬುಕ್ಸು ಅದನ್ನು ಪಬ್ಲಿಷ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಂದು ಮೊದಲನೇ ಬುಕ್ಕು ಲೀಕ್ಔಟ್ ಅಂತ ಫಿಕ್ಷನ್. ಆಮೇಲೆ ನಾನು ಆ ಲೀಕ್ಔಟ್ನ ಅದೇ ಕತೆಗಳನ್ನ ಇಟ್ಕೊಂಡು ನಾನು ಬೇರೆ ಥರ ಪ್ರೆಸೆಂಟ್ ಮಾಡಿದ್ದು ನಾಟಕಗಳ ಮುಖಾಂತರ. ಅದು 100 ಶೋ ಆದಾಗ ಈ 100 ಶೋ ಹೆಂಗಾಯಿತು, ಯಾವ ಮೆಥಡಲ್ಲಿ ನಾಟಕ ಕಟ್ಟಿದ್ದೀನಿ, ಯಾರ್ಯಾರು ಆರ್ಗನೈಸ್ ಮಾಡಿದ್ರು, ಯಾವ್ಯಾವ ಊರಲ್ಲಿ ಆರ್ಗನೈಸ್ ಮಾಡಿದ್ರು, ಎಲ್ಲಿ ನನ್ನ ಹೆಂಗೆ ನಡೆಸ್ಕೊಂಡ್ರು, ಎಷ್ಟು ಕಷ್ಟ ಆಯಿತು, ಇಷ್ಟ ಆಯಿತು ಅನ್ನೋದನ್ನೇ ಒಂದು ಬುಕ್ ಮಾಡಿದೆ, ಎಕ್ಸ್ಪೀರಿಯೆನ್ಸ್. ಅದಾದಮೇಲೆ 3ನೇ ಬುಕ್ಕು ವೀರಲೋಕದವ್ರು ಪಬ್ಲಿಷ್ ಮಾಡಿದ್ರು, ರುಚಿಗೆ ತಕ್ಕಷ್ಟು ಅಂತ. ಆ ರುಚಿಗೆ ತಕ್ಕಷ್ಟು ಅಲ್ಲಿ ಇರೋದು ಎಲ್ಲ 7 ಕತೆಗಳೇ. ಎಲ್ಲ ಕತೆಗಳ ಹೀರೋ ರುಚಿ, ಫುಡ್. ಓಕೆ, ಎಸ್. ಕೊನೆಯದಾಗಿ ಅಕ್ಷತಾ ಅವರೇ, ನೀವು ಎಕ್ಸ್ಪೆರಿಮೆಂಟ್ ಚಿತ್ರಗಳೇ ಮಾಡ್ತೀರಾ ಅಥವಾ ಕಮರ್ಷಿಯಲ್ ಚಿತ್ರಗಳು, ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಅಭಿನಯ ಮಾಡ್ಬೇಕನ್ನೋಂಥ ಚಿತ್ರಗಳ ಅವಕಾಶಗಳು ಅಂದರೂ ಮಾಡ್ತೀರಾ, ಹೇಗೆ? ಚಿತ್ರಗಳು ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಹಂಗೆ ಇಲ್ಲ ಅದು ಕಂಟೆಂಟೋ ಬ್ರಿಡ್ಜೋ ಕಮರ್ಷಿಯಲ್ ಅಂತ ನೋಡಲ್ಲ. ನಾನು ಮೊದಲಿಂದನೂ ಹಾಗೆ ಹೇಳ್ತಿದ್ದೀನಿ, ಬಟ್ ಕಮರ್ಷಿಯಲ್ ನಂಗೆ ಅವಕಾಶಗಳು ಕಮ್ಮಿ, ಬರಲೇ ಇಲ್ಲ, ಬಂದದ್ದು ಯಾವುದು ಮಾಡಬೇಕು ಅನ್ನಿಸ್ತಿಲ್ಲ. ಹಾಗಾಗಿಬಿಟ್ಟೆ. ನನಗೆ ಅನಿಸೋ ಪಾತ್ರಗಳು ಯಾವುದಾದ್ರೂ ಒಂದು ಸಣ್ಣ ಸ್ಕಿಟ್ಟಲ್ಲಿ ಬಂದರೂ ಅಷ್ಟೇ ನನ್ಗೆ ಅನ್ನಿಸ್ಬೇಕು, ಸೂಪರ್ ಆಗಿದೆ, ಇದನ್ನು ಮಾಡಬೇಕು ಅಂತ ಅನ್ನಿಸ್ಬೇಕು. ಅದು ಎಲ್ಲಿ ಅನಿಸಿದ್ರು ಆ ಪ್ಲ್ಯಾಟ್ಫಾರ್ಮ್ನ ನಾನು ಉಪಯೋಗಿಸ್ಕೊಳ್ತೀನಿ. ಎಸ್. ಇದ್ರಿಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಭಾಳಷ್ಟು ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಪಟ ಅಂತ ಉತ್ತರವನ್ನು ಕೊಟ್ರಿ. ಹಾಗೆಯೇ ಹೆಣ್ಮಕ್ಳಿಗೂ ಹೇಳ್ತಿದ್ರಿ, ನಿಮ್ಮಲ್ಲಿರ್ತಕ್ಕಂಥ ಕಲೆ ಆಗ್ಬೋದು, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಸ್ವಂತಿಕೆಯನ್ನು ನೀವು ಹೊರಗಡೆ ಬಂದು ತೋರಿಸಿ, ಆಗ ಮಾತ್ರ ಹೆಣ್ಮಕ್ಳಿಗೆ ಸರಿ ಸಮಾನವಾದಂಥ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ. ನಿಮಗಿನ್ನೂ ಒಳ್ಳೆ ಬ್ರೈಟ್ ಫ್ಯೂಚರ್ ಸಿಗಲಿ. ಹಾಗೆಯೇ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಭಿನಯಿಸಿ ನಾವೆಲ್ಲರೂ ಸಹ ಚಪ್ಪಾಳೆ ತಟ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ ಅಕ್ಷತಾ ಪಾಂಡವಪುರ ಅವರ ಮನದಾಳದ ಮಾತುಗಳನ್ನು. ಒಬ್ಬ ಹೆಣ್ಣು ಮಗಳು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಏನು ಬೇಕಾದರೂ ಮಾಡಬಹುದು. ನಾವು ಪ್ರತಿ ಸಾರಿ ನಾವು ಸಾಕಷ್ಟು ಮೇಕಪ್ ಹಾಕ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಅಭಿನಯಿಸಿದ್ರೆ ಮಾತ್ರ ಜನ ಚಪ್ಪಾಳೆ ತಟ್ತಾರೆ ಅಂತೇನಿಲ್ಲ. ಒಳ್ಳೊಳ್ಳೆ ಪಾತ್ರಗಳು ಬಂದಾಗ, ಪಾತ್ರಗಳಿಗೆ ಜೀವ ತುಂಬಿ ನಟಿಸಿದಾಗ, ಎಕ್ಸ್ಪೆರಿಮೆಂಟಲ್ ಪಾತ್ರಗಳನ್ನು ಮಾಡಿದಾಗೂ ಸಹ ರಾಜ್ಯ ಪ್ರಶಸ್ತಿಗಳು ಕೂಡ ದೊರೆಯುತ್ತೆ, ಜನರು ಕೈ ತಟ್ತಾರೆ ಅನ್ನೋದಕ್ಕೆ ಇವರೇ ಸಹ ಉದಾಹರಣೆ. ಮತ್ತೊಬ್ಬ ಸೆಲೆಬ್ರಿಟಿ ಜೊತೆಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.